ಶಿಡ್ಲಘಟ್ಟ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲ ಸಂಘದಿಂದ ಗಣೇಶ ಚತುರ್ಥಿ ಹಬ್ಬವನ್ನು ಸರಳವಾಗಿ ಹಾಗೂ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಇಂದು ಭಕ್ತಿಪೂರ್ವಕವಾಗಿ ಪುರೋಹಿತರಿಂದ ಸಾಂಪ್ರದಾಯಿಕವಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಗಣೇಶ ಮೂರ್ತಿಯನ್ನು ವೀರಾಪುರ ನೀರಿನ ಕುಂಟೆಯಲ್ಲಿ ತಮಟೆ ಮೇಳಗಳೊಂದಿಗೆ ವಿಸರ್ಜನೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಮಾತನಾಡುತ್ತಾ, ನಾವು 2ನೇ ವರ್ಷದ ಗಣೇಶ ಚತುರ್ಥಿ ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದು ಗಣೇಶನ ಜೀವನ ಚರಿತ್ರೆಯನ್ನು ವಿವರಿಸಿದರು. ಈ ಒಂದು ಸಂದರ್ಭದಲ್ಲಿ ವಕೀಲರುಗಳಾದ ಪಾಪರೆಡ್ಡಿ, ಸಿಜಿ ಭಾಸ್ಕರ್, ಜೆಎನ್ ನಾಗರಾಜ್, ಡಿಎಂ ಕೃಷ್ಣ, ಎಚ್ಎನ್ ಕೃಷ್ಣಮೂರ್ತಿ, ಚೇತನ್, ಮೋಹನ್, ಅಜಯ್ ಕುಮಾರ್ ಎಂಡಿ, ನವೀನ್ ಕುಮಾರ್ ಮುಂತಾದವರು ಭಾಗಿಯಾಗಿದ್ದರು. ಗಣೇಶ ಚತುರ್ಥಿ 2ನೇ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಗಣೇಶನ ಚತುರ್ಥಿ ಯಾಕೆ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ನಾವು ಗಣೇಶ ಈ ಒಂದು ರೂಪ ಯಾಕೆ ತಾಳ್ತು ಅನ್ನೋದು ತಿಳ್ಕೋಬೇಕು. ಈ ಒಂದು ರೂಪ ತಾಳಿದ್ದಕ್ಕೆ ಪಾರ್ವತಿ ಪರಮೇಶ್ವರನಿಗೆ 2 ಮಕ್ಕಳು, ಗಣೇಶನು ಮತ್ತು ಸುಬ್ರಹ್ಮಣ್ಯಂ ಸ್ವಾಮಿ. ಯಾವಾಗ ಈ ಗಣೇಶನು ಇದ್ರಾಗ ತಾಯಿ ಮಡಿಯಲ್ಲಿರ್ತಾಳೆ, ನಾನು ಸ್ನಾನ ಮಾಡ್ತಾ ಇರ್ತೀನಿ, ಇನ್ಯಾರನ್ನೂ ಬಿಡಬಾರ್ದು, ಕಟ್ನಿಟ್ಟಾಗಿ ಹೇಳಿಬಿಟ್ಟು ಹೋಗಿರ್ತಾರೆ ತಾಯಿಯವ್ರನ್ನವರು. ತಂದೆ ಬರ್ತಾನೆ, ಈಶ್ವರನೇ ಬರ್ತಾನೆ, ತಾಯಿ ಪಾಲನೆ ಮಾಡಿದ್ದಕ್ಕೆ ನಾನು ಬಿಡೋದೇ ಇಲ್ಲ ಅಂದು ಇದು ಮಾಡ್ತಾನೆ. ತಂದೆಗೆ ಸಹ ನಾನು ತಾಯಿ ಮಾತನ್ನು ಪಾಲನೆ ಮಾಡಿದ್ರೆ ಬಿಡೋಲ್ಲ ಒಳಗಡೆ. ಆವಾಗ ಏನಾಗ್ತದೆ ಅಂದರೆ ರೂಪ ಕಡಿತಾನೆ, ತಲೆ ಕಡಿದಾಗ ಆಮೇಲೆ ತಾಯಿ ಬರ್ತಾಳೆ ಈಚೆಗೆ. ಈಚೆಗೆ ಬಂದಾಗ ಏನು ನಮ್ಮ ಗಣಪತಿ ಸ್ವಾಮಿಗೆ, ಏನು ಸ್ವಾಮಿ ನೀವು ಪರಮೇಶ್ವರಿಗೆ ಮಾಡಿದ್ದೀರಿ, ಯಾಕೆ ಅಂದರೆ ಏನೋ ತಪ್ಪಾಗಿದೆ. ಈ ಒಂದು ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಮೊನ್ನೆ ಬುಧವಾರ ನ್ಯಾಯಾಲಯದ ಆವರಣದಲ್ಲಿ ಏನು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಇಟ್ಟಿದ್ವಿ. ಈ 3 ದಿನಗಳ ಕಾಲ ಪೂಜಾ ಕಾರ್ಯಗಳನ್ನೆಲ್ಲನೂ ಸಹ ಮುಗಿಸಿ ಇವತ್ತು 3ನೇ ದಿನ ವಿಸರ್ಜನೆ ಕಾರ್ಯವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ 3 ದಿನಗಳ ಕಾಲ ಎಲ್ಲರೂ ಸಹ ಸಹಕಾರ ಕೊಟ್ಟಂಥ ಎಲ್ಲ ವಕೀಲರಿಗೂ ಹಾಗೂ ಈ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಪ್ರಮುಖವಾಗಿ ನಾಡಿನ ಜನತೆಗೆ ಎಲ್ರಿಗೂ ಸಹ ಮಳೆ ಬೆಳೆ ಎಲ್ರಿಗೂ ಸಹ ಆರೋಗ್ಯ ಆಯುಷನ್ನ ಕೊಟ್ಟು ಗಣಪತಿ ಕಾಪಾಡಲಿ ಅಂತ ಈ ಚತುರ್ಥಿನ ಆಚರಣೆ ಮಾಡಿದ್ದೀವಿ. ಇವತ್ತು ಈ ಗಣೇಶ ವಿಸರ್ಜನೆಯನ್ನು ಈಗ ಮಾಡೋಕ್ಕೆ ಹೊರಟಿದ್ದೀವಿ. ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಯಶಸ್ವಿಯಾಗೊಳಿಸೋದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ಹಬ್ಬವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ.